ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಸಮಯ 8 ಬಂದಿದೆ. ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶಕ್ಕಾಗಿ ತಾವೆಲ್ಲ ಕಾಯ್ತಾ ಇದ್ದೀರಿ. ಆದರೂ ಗುರುಗಳ ಆಜ್ಞೆಯಾಗಿದೆ ಎನ್ನುವ ಕಾರಣಕ್ಕಾಗಿ ಒಂದು 15-20 ನಿಮಿಷಗಳ ಕಾಲ ಮಾತ್ರ ನಾನು ಮಾತನಾಡ್ತೇನೆ. ಅದು ಬಹಳ ಅನಿಸಿದ್ರೆ ನೀವು ಚಪ್ಪಾಳಿ ಕಟ್ಟಿಬಿಟ್ರೆ ನಿಲ್ಲಿಸ್ಬಿಡ್ತೇನೆ. ಹಚ್ಚೇವು ಧರ್ಮದ ದೀಪ ಅಂತ ಇವತ್ತಿನ ವಿಷಯ ಅಂತ ನನಗೆ ಭೀಮಸೇನಾಚಾರ್ಯರು ತಿಳಿಸಿಕೊಟ್ರು. ಧರ್ಮದ ದೀಪವನ್ನು ಹಚ್ಚಬೇಕು. ಆ ಧರ್ಮದ ದೀಪವನ್ನು ಹಚ್ಚುವುದರಲ್ಲಿ ವಿಶೇಷವಾಗಿ ಯುವಕರ ಪಾತ್ರ. ಧರ್ಮದ ದೀಪ ಹಚ್ಚೋದಕ್ಕೆ ಕೇವಲ ಯುವಕರು ಮಾತ್ರ ಹೊಣೆಗಾರರಲ್ಲ, ವೃದ್ಧರೂ ಧರ್ಮದ ದೀಪವನ್ನು ಹಚ್ಚಲೇಬೇಕು. ಆದರೆ ಯುವಕರ ಒಂದು ವಿಶೇಷವಾದ ಪಾತ್ರ ಅದರಲ್ಲಿ ಏನು ಅಂತನ್ನುವುದನ್ನು ವಿಚಾರ ಮಾಡಬೇಕು ಅಂತ ಭೀಮಸೇನಾಚಾರ್ಯರು ತಿಳಿಸಿಕೊಟ್ರು. ನನ್ನ ಪೂರ್ವ ಉಪನ್ಯಾಸಕರಾದ ಪಂಡಿತ ರಾಘವೇಂದ್ರಾಚಾರ್ಯ ಆಚೂರಿಯವರು ಬಹಳ ಅದ್ಭುತವಾಗಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ವಿವರಣೆ ಅನ್ನುವುದಕ್ಕಿಂತಲೂ ಅವರು ಎಲ್ಲ ಒಂದರ್ಥದಲ್ಲಿ ಅದರ ಪರಿವಿಡಿಯನ್ನು, ಅದರ ಅನುಕ್ರಮಣಿಕೆಯನ್ನು ಮಾತ್ರ ತಿಳಿಸಿದ್ದಾರೆ. ಒಂದೊಂದು ವಿಷಯವೂ ಬಹಳ ವಿಸ್ತಾರವಾಗಿ ಹೇಳಬಹುದಾದಂತಹ ವಿಷಯ. ಬಹಳ ಅದ್ಭುತವಾಗಿ ಅವರು ರಿಸರ್ಚ್ ಮಾಡಿ ಒಂದು ಪ್ರಬಂಧದ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾದಂತಹ ವಿಷಯಗಳು ಎಲ್ಲವನ್ನು ಕೇವಲ ಒಂದೊಂದು ಮಾತಿನಲ್ಲಿ ಮಾತ್ರ ಅವರು ಸೂಚನೆ ಕೊಟ್ಟಿದ್ದಾರೆ. ಧರ್ಮದ ರಕ್ಷಣೆ ಹೇಗಾಗಬೇಕು, ಅದಕ್ಕೆ ಯುವಕರ ಪಾತ್ರ ಏನು ಅನ್ನುವುದನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ನನ್ನ ವಿಷಯದ ಬಗ್ಗೆ 1-2 ಮಾತುಗಳನ್ನು ತಿಳಿಸ್ತೇನೆ. ಹಿಂದಕ್ಕೆ ಒಂದು ಊರಿತ್ತು. ಆ ಊರಿನ ಹೆಸರು ಕತ್ತಲೂರು ಅಂತ ಆ ಊರಿನ ಹೆಸರು. ಅದೊಂದು ಸಣ್ಣ ಹಳ್ಳಿ, ಬಹಳ ಏನು ಜನ ಇರಲಿಲ್ಲ, ಸಣ್ಣ ಹಳ್ಳಿ, ಕತ್ತಲೂರು ಅಂತ ಅದಕ್ಕೆ ಹೆಸರು. ಆ ಊರಿನಲ್ಲಿ ಯಾರ ಮನೆಯಲ್ಲೂ ದೀಪ ಇಲ್ಲ, ಎಲೆಕ್ಟ್ರಿಸಿಟಿ ಅಂತೂ ಇಲ್ಲವೇ ಇಲ್ಲ, ಸಾಮಾನ್ಯ ದೀಪವೂ ಯಾರ ಮನೆಯಲ್ಲೂ ಇಲ್ಲ. ದೀಪವನ್ನು ಹಚ್ಚುವ ಪ್ರಸಕ್ತಿಯೇ ಇಲ್ಲ. ಬೆಳಿಗ್ಗೆ ಹೇಳ್ತಾ ಇದ್ದು, ಎದ್ದ ಮೇಲೆ ತಮ್ಮ ಎಲ್ಲ ಕಾರ್ಯವನ್ನು ಮಾಡೋದು, ಸಾಯಂಕಾಲ ಆಯಿತು ಅಂದ್ರೆ ಎಲ್ಲ ಮುಗಿಸಿ ಮನೆಗೆ ಬಂದು ಮತ್ತೆ ಊಟ ಮಾಡಿ ಮಲ್ಕೊಂಡ್ರು. ಹೀಗಾಗಿ ಕತ್ತಲು ಅದರ ಸಮಸ್ಯೆ, ಕತ್ತಲಿದ್ದಾಗ ದೀಪ ಹಚ್ಚಬೇಕು, ಯಾವ ಯೋಚನೆಯೂ ಅವರಿಗಿರಲಿಲ್ಲ, ಆರಾಮಾಗಿ ಇದ್ದು. ಕತ್ತಲೂರು ಅಂತ ಹೆಸರು. ಆದರೆ ಆ ಊರಿನಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಬ್ಬ ವೃದ್ಧ ಅರ್ಚಕ, ಅವನು ಮಾತ್ರ ದೇವರ ಮುಂದೆ ಒಂದು ದೀಪ ಹಚ್ತಾ ಇದ್ದ. ದೇವರ ಮುಂದೆ ಪ್ರತಿನಿತ್ಯ ಅವನು ದೀಪ ಹಚ್ಚೋದು. ದೀಪ ಅಂದ್ರೆ ಆ ದೇವರ ಮುಂದೆ ಉರಿಯುವುದು ಮಾತ್ರ ದೀಪ. ಅದನ್ನು ಮಾತ್ರ ಊರಿನವರು ನೋಡಿದ್ರು. ತಮ್ಮ ಮನೆಯಲ್ಲಿ ದೀಪ ಹಚ್ಚುವ ಪ್ರಸಕ್ತಿ ಅವರಿಗೆ ಬಂದಿರಲೇ ಇಲ್ಲ. ಅಂಥ ಒಂದು ಊರು ಕತ್ತಲೂರು ಅಂತ. ಅನೇಕ ದಿನ ಎಲ್ಲ ಸುಖವಾಗಿ ಇದ್ರು, ಆರಾಮಾಗಿದ್ರು. ಒಮ್ಮೆ ಏನಾಯ್ತು ಅಂದ್ರೆ, ಪಕ್ಕದ ಊರಿನವರಿಗೆಲ್ಲ ಗೊತ್ತಾಯ್ತು, ಈ ಊರಿನಲ್ಲಿ ಕತ್ತಲಾದ ಮೇಲೆ ಇವರಿಗೇನು ಗೊತ್ತಾಗೋದಿಲ್ಲ ಅಂತ ಸುತ್ತಮುತ್ತಲು ಊರಿನವರಿಗೆ ಗೊತ್ತಾಯ್ತು. ಹಾಗಾಗಿ ಒಬ್ಬೊಬ್ಬರೇ ಕಳ್ಳರು ಬರೋದಕ್ಕೆ ಶುರು ಮಾಡಿದ್ರು. ರಾತ್ರಿ ಆದ ಮೇಲೆ, ಕತ್ತಲಾದ ಮೇಲೆ ಒಬ್ಬೊಬ್ಬರೇ ಬಂದು ಒಬ್ಬೊಬ್ಬರ ಮನೆಯಿಂದ ಏನೇನೋ ಸಾಮಾನುಗಳನ್ನ ತುಡುಗು ಮಾಡೋದು ಶುರು ಮಾಡಿದ್ರು. ಎಲ್ಲ ಸಾಮಾನುಗಳು ತುಡುಗಾಗ್ತಾ ಹೋಯ್ತು. ಅದರಲ್ಲಿದ್ದ ಕೆಲವು ಹಿರಿಯರು ಈ ಅರ್ಚಕನಿಗೆ ಬಂದು ಕೇಳಿದ್ರು, ಏನಿಲ್ಲ, ಮತ್ತೆ ಏನೋ ದೀಪ ಇದೆ, ನೀವು ದೇವರ ಮುಂದೆ ದೀಪವನ್ನು ಉರಿಸ್ತೀರಿ, ಸ್ವಲ್ಪ ಈ ದೀಪವನ್ನು ನಮಗೂ ಕೊಟ್ರೆ ನಮ್ಮ ಮನೆಯಲ್ಲಿ ಹಚ್ಕೋತೇವೆ. ನಮ್ಮ ಮನೆ ಹಚ್ಕೊಂಡ್ರೆ ಕಳ್ಳರು ಅಟ್ಲೀಸ್ಟ್ ದೀಪ ಇದೆ, ಬೆಳಕಿದೆ ಅನ್ನೋದಕ್ಕಾಗಿ ಕಳ್ಳರು ಬರೋದಾದ್ರೂ ನಿಲ್ತಾರೆ. ಕಳ್ಳರು ಬಂದ್ರೆ ಯಾರು ಬರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೀಗ. ಕಳ್ಳರು ಬರ್ತಾರೆ, ತಗೊಂಡು ಹೋಗ್ತಾರೆ, ಯಾರು ಬರ್ತಾರೆ ಅಂತೂ ಗೊತ್ತಾಗ್ತಾ ಇಲ್ಲ. ಇಂಥ ವಿಕಟ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ದೀಪವನ್ನು ಕೊಟ್ರೆ ನಾವು ನಮ್ಮ ಮನೆಯಲ್ಲಿ ಹಚ್ಕೋತೇವೆ, ಹಚ್ಕೊಂಡು ನಾವು ನಮ್ಮ ಮನೆಯನ್ನ ರಕ್ಷಣೆ ಮಾಡಿಕೊಳ್ತೇವೆ ಅಂತ. ಆಗ ಆ ಅರ್ಚಕ, ವೃದ್ಧ ಅರ್ಚಕ ಅಂದ, ಇಲ್ಲ ಇಲ್ಲ ಇಲ್ಲ, ದೀಪ ಇದು ದೇವರಿಗೆ ಮಾತ್ರ, ದೇವರನ್ನ ಬೆಳಗೋದಕ್ಕೆ ಮಾತ್ರ ಇರುವ ದೀಪ ಇದು, ನಾನು ಇದನ್ನು ಕೊಡೋದಿಲ್ಲ ಅಂತ. ಸರಿ, ಏನ್ ಮಾಡೋದು ಅಂತ ಹಾಗೆ ಕೂತು. ಎಷ್ಟು ವಿಚಿತ್ರ ಅಂದ್ರೆ, ಆ ವೃದ್ಧ ವ್ಯಕ್ತಿ ಆ ದೀಪವನ್ನ ಹಚ್ಚೋದಕ್ಕೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಬಿಡ್ತಾ, ಹತ್ರ ಹೋಗಬೇಡಿ, ಕೈ ಸುಡ್ತದೆ ಅಂತಂತಿದ್ದ. ತಾನೇ ಆ ದೀಪವನ್ನ ನಿತ್ಯ ಹಚ್ಚೋದು. ಮಕ್ಕಳಿಗೆ ಹತ್ರ ಹೋಗಬೇಡಪ್ಪ, ಕೈ ಸುಟ್ಟು ಬಿಡ್ತದೆ ಅಂತ ಹೇಳಿ ಗಾಬರಿ ಮಾಡಿಸಿ ಬಿಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಆ ವೃದ್ಧ
ಹಾಗೆ ಆಯ್ತು. ಕೊನೆಗೆ ಆ ವೃದ್ಧ ಸತ್ತೋದ. ಮಕ್ಕಳಿಗೆ ದೀಪ ಹಚ್ಚೋದು ಕಲಿಸ್ಲೂ ಇಲ್ಲ, ಗೊತ್ತೂ ಆಗಲಿಲ್ಲ. ಊರಿನವರಿಗೆ ದೀಪ ಕೊಡ್ಲಿಲ್ಲ. ಒಂದಿನ ಏನಾಯ್ತು, ಯಾವ ದೇವರ ಮುಂದೆ ಇವನು ದೀಪ ಹಚ್ತಾ ಇದ್ದ, ಆ ಕಳ್ಳರು ಒಂದು ದಿನ ಇಡೀ ಊರನ್ನೆಲ್ಲ ದೋಚಿ ಕೊನೆಗೆ ಈ ದೇವಸ್ಥಾನದಲ್ಲಿರುವುದನ್ನು ಎಲ್ಲ ದೋಚಿಕೊಂಡು ಹೋಗಿಬಿಟ್ರು. ಕೊನೆಗೆ ಆ ಊರಿನಲ್ಲಿ ಏನೂ ಇರಲಿಲ್ಲ ಅಂತ ಈ ಕಥೆ. ಈ ಕಥೆಯ ಸಾರವನ್ನು ನಾವು ತಿಳಿಯಬೇಕು. ಏನಾಗಿದೆ ಇವತ್ತು ಧರ್ಮದ ಪರಿಸ್ಥಿತಿ ಅಂದರೆ ಈ ಕತ್ತಲೂರು ಆದ ಹಾಗೆ ಆಗಿದೆ ಪರಿಸ್ಥಿತಿ. ಇವತ್ತು ಧರ್ಮ ಅನ್ನೋದನ್ನು ನಾವು ಬಹಳ ಸೀಮಿತ ಅಂತ ತಿಳಿತಾ ಇದ್ದೇವೆ. ನಮ್ಮ ಪ್ರಾಚೀನರು ಹೇಳಿದಂತಹ ಧರ್ಮದ ಪರಿಭಾಷೆಯೇ ಬೇರೆ ಇದೆ. ನಮ್ಮ ರಾಜ್ಯಾಚಾರ್ಯರು ಬಹಳ ಸುಂದರವಾಗಿ ಅದನ್ನು ತಿಳಿಸಿಕೊಟ್ರು. ನಮ್ಮ ಪ್ರಾಚೀನರು ಹೇಳಿದ ಧರ್ಮದ ಪರಿಭಾಷೆ ಬೇರೆ ಇದೆ. ನಾವು ಇವತ್ತು ಧರ್ಮವನ್ನು ಬಹಳ ಸಂಕುಚಿತವಾಗಿ ನೋಡ್ತಾ ಇದ್ದೇವೆ. ಧರ್ಮ ಅಂದರೆ ದೇವರ ಪೂಜೆ ಮಾಡುವುದು ಮಾತ್ರ ಧರ್ಮ ಅಂತ ನಾವು ತಿಳಿದಿದ್ದೇವೆ. ಆ ವೃದ್ಧ ಅರ್ಚಕ ಹೇಗೆ ದೇವರ ಮುಂದೆ ಬೆಳಗಿದರೆ ಮಾತ್ರ ಅದು ದೀಪ ಅಂತ ತಿಳಿದ್ನೋ ಹಾಗೆ ನಾವು ಇವತ್ತು ಏನ್ ತಿಳ್ಕೊತಾ ಇದ್ದೇವೆ ಅಂದ್ರೆ ಧಾಬಳಿ ಉಟ್ಟುಕೊಂಡು ಕೂತರೆ ಮಾತ್ರ ಧರ್ಮ ಅಂತ ನಾವು ತಿಳಿತಾ ಇದ್ದೇವೆ. ಆ ವೃದ್ಧ ಏನ್ ಮಾಡಿದ ಅಂತಂದ್ರೆ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ದೀಪ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ದೀಪದ ಹತ್ತಿರ ಹೋಗಬೇಡಿ ಅಂತ ಗಾಬರಿ ಮಾಡಿಸಿಬಿಟ್ಟ. ಹೀಗಾಗಿ ಮಕ್ಕಳು ದೀಪ ಹಚ್ಚೋದನ್ನು ಕಲಿಯಿಲ್ಲ. ನಾವು ಹಾಗೆ ಮಾಡ್ತಾ ಇದ್ದೇವೆ. ವೃದ್ಧರಾದ ನಾವು ಅಂದ್ರೆ ನಾನು ಅಂತ ಅನ್ಕೋಬೇಡಿ, ನಾನು ವೃದ್ಧನಾಗಿಲ್ಲ ಇನ್ನು. ಆದರೂ ವೃದ್ಧರಾದ ನಾವು ಧರ್ಮವನ್ನ ಮಾಡ್ತೇವೆ, ಆದ್ರೆ ಮಕ್ಕಳು ಮೊಮ್ಮಕ್ಕಳು ಧರ್ಮ ಮಾಡ್ತೇವೆ, ಹತ್ರ ಹೋಗಬೇಡಿ ಅಂತೆ. ಹತ್ರ ಹೋಗಬೇಡಿ ಧರ್ಮ, ಅವೆಲ್ಲ ಇಷ್ಟೇ ಬೇಡ ಅಂತಂತೆ. ಆ ವೃದ್ಧನ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಆ ವೃದ್ಧ ಮಕ್ಕಳು ಮೊಮ್ಮಕ್ಕಳನ್ನ ದೀಪದ ಹತ್ತಿರ ಬಿಡಲಿಲ್ಲ. ಯಾಕೆ ಅಂದ್ರೆ ಅವನು ದೀಪದ ಬಗ್ಗೆ ಭಯವನ್ನ ಹುಟ್ಟಿಸಿದ. ನಾವು ಮಕ್ಕಳಿಗೆ ಧರ್ಮದ ಬಗ್ಗೆ ಭಯ ಹುಟ್ಟಿಸ್ತಾ ಇದ್ದೇವೆ. ಧರ್ಮದ ಆಚರಣೆ ಹೇಗೆ ಮಾಡಬೇಕು ಅಂತನ್ನುವ ಸುಲಭವಾದ ಉಪಾಯವನ್ನ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ. ಧರ್ಮದ ಬಗ್ಗೆ ಭಯ ಮಾತ್ರ ಹುಟ್ಟಿಸ್ತಾ ಇದ್ದೇವೆ. ಧರ್ಮದಿಂದ ಅವರನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಧರ್ಮ ಆ ದೀಪ ದೇವರಿಗೆ ಮಾತ್ರ, ದೇವರ ಮುಂದೆ ಮಾತ್ರ ಉರಿತಾ ಇದೆ. ಧರ್ಮವನ್ನ ದೇವರಿಗಾಗಿ, ಧರ್ಮ ಅಂದ್ರೆ ಕೇವಲ ಪೂಜೆ ಮಾಡೋದು, ಜಪ ಮಾಡೋದು ಮಾತ್ರ ಧರ್ಮ, ಅದು ಪ್ರಧಾನವಾದ ಧರ್ಮವೇ. ಆದರೆ ಅದು ಮಾತ್ರ ಧರ್ಮ ಅಲ್ಲ. ಅದು ಮಾತ್ರ ಧರ್ಮ ಅಂತ ನಾವು ತಿಳಿದದ್ದಕ್ಕಾಗಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಊರಿನ ಮೇಲೆ ಪರರ ಆಕ್ರಮಣ ತುಂಬಾ ಆಗ್ತಾ ಇದೆ. ನಾವು ಧರ್ಮ ಅಂದ್ರೆ ಕೇವಲ ದೇವರನ್ನು ನೋಡೋದಕ್ಕೆ ಮಾತ್ರ ಧರ್ಮ ಇಟ್ಕೊಂಡಿದ್ದೇವೆ. ಸಮಾಜವನ್ನು ನೋಡೋದಕ್ಕೆ ಧರ್ಮವನ್ನು ನಾವು ಬಳಸಲಿಲ್ಲ. ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಪರೋಪಕಾರಕ್ಕಾಗಿ ನಾವು ಧರ್ಮವನ್ನು ಬಳಸಲಿಲ್ಲ. ಧರ್ಮ ಅಂದ್ರೆ ಕೇವಲ ದೇವರು ಮಾತ್ರ ಧರ್ಮ ಅಂತ ನಾವು ತಿಳಿದ್ವಿ. ಅದಕ್ಕಾಗಿ ನಮ್ಮ ಮೇಲೆ ಕಳ್ಳರ ಆಕ್ರಮಣ. ಕಳ್ಳರು ಬರ್ತಾರೆ, ಮೊದಲು ನಮ್ಮನ್ನ ದೋಚಿಸ್ತಾರೆ, ಕೊನೆಗೆ ದೇವರನ್ನು ದೋಚಿಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಹಾಗೆ ಆಗ್ತಾ ಇದೆ. ಮೊದಲು ಆಕ್ರಮಣ ಮಾಡ್ತಾರೆ, ಏನಪ್ಪ ಹಾಗೆ ಹೀಗೆ ಅಂತಾರೆ, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾರೆ, ಏನೇನೋ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾರೆ. ನಾನು ಧಾರ್ಮಿಕನಾಗಿ ಸ್ವಲ್ಪ ದಿನ ಇರ್ತೇನೆ, ಆದರೆ ಪರರ ಆಕ್ರಮಣ ಆದಾಗ, ದುಷ್ಟರು ನನಗೆ ತಲೆಯನ್ನ ಕೆಡಿಸ್ಲಿಕ್ಕೆ ಶುರು ಮಾಡಿದಾಗ, ಪ್ರಾರಂಭದಲ್ಲಿ ಇಲ್ಲಿ ಬಿಡು ಅಂತ ಬೆಳಿಗ್ಗೆ 2 ಹೊತ್ತು ಸಂಧ್ಯಾ ವಂದನೆ ಮಾಡೋರು ನಾನು. ಸಾಯಂಕಾಲ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ನನ್ನ ಗೆಳೆಯರು ಕರೀತಾರೆ ಅನ್ನೋದಕ್ಕಾಗಿ ಸಾಯಂಕಾಲದ ಸಂಧ್ಯಾ ವಂದನೆ ಬಿಟ್ಟು ಬೆಳಿಗ್ಗೆ ಮಾತ್ರ ಶುರು ಮಾಡ್ತೇನೆ. ಬೆಳಿಗ್ಗೆ ಮಾತ್ರ ಮಾಡ್ತಾ ಇರುವಂತಹ ನಾನು ಇನ್ನೂ ಸ್ವಲ್ಪ ಅವರ ಆತ್ಮೀಯತೆ ಬೆಳೀತು ಅಂದ್ರೆ ಅವರು ನನ್ನ ಮನಸ್ಸಿನ ಮೇಲೇನೆ ಆಕ್ರಮಣ ಮಾಡ್ತಾರೆ. ಸಂಧ್ಯಾ ವಂದನೆ ಯಾಕೆ ಬೇಕು ಅಂತ ಕೇಳುವ ಪರಿಸ್ಥಿತಿಗೆ ನಾನು ಬರ್ತೇನೆ. ದೇವರು ಯಾಕೆ ಬೇಕು ಅಂತ ಕೇಳುವ ಪರಿಸ್ಥಿತಿಗೆ ಬರ್ತೇನೆ. ಇದೆಲ್ಲ ಯಾಕಾಗತ್ತೆ ಅಂದರೆ ನಾವು ಧರ್ಮವನ್ನ ಸಂಕುಚಿತ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದಾಗಿ ಈ ಸಮಸ್ಯೆ ಬೆಳೀತಾ ಇದೆ. ನಾನು ಯುವಕರಿಗೆ ವಿಶೇಷವಾಗಿ, ಇದು ಯುವಗೋಷ್ಠಿ ಅಥವಾ ಅನ್ನೋದಕ್ಕಾಗಿ ನಾನು ಯುವಕರು ಅಂತ ಹೆಸರು ತೆಗೆದುಕೊಳ್ತಾ ಇದ್ದೇನೆ. ಆದರೆ ಕೇವಲ ಯುವಕರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟ ವಿಷಯ. ನಾವು ಧರ್ಮವನ್ನ ಯುವಕರು ಯಾಕೆ ವಿಶೇಷವಾಗಿ ಮಾಡಬೇಕು, ಯುವಕರು ಅದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಈಗ ರಾಜ್ಯಾಚಾರ್ಯ ಹೇಳಿದ್ರಲ್ಲ, ದೇ ಆರ್ ದಿ ಬ್ಯಾಕ್ ಬೋನ್ಸ್.
ಧರ್ಮವನ್ನ ರಕ್ಷಣೆ ಮಾಡುವುದಕ್ಕೆ ಯುವ ಶಕ್ತಿ ತುಂಬಾ ಅವಶ್ಯಕ ಇದೆ. ಯುವ ಶಕ್ತಿ ತುಂಬಾ ಅವಶ್ಯಕ ಇದೆ. ಇವತ್ತು ಭಾರತ ಇದು ಯುವ ದೇಶ ಅಂತ ಕರೆಸಿಕೊಳ್ಳುತ್ತೆ. ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ ಭಾರತ ಇದು 3ನೇ ಸ್ಥಾನದಲ್ಲಿ ಇದೆ. ಅಂತಹ ಯುವ ಶಕ್ತಿ, ಹೊಸ ಆಲೋಚನೆಗಳು ನಮ್ಮ ದೇಶದಲ್ಲಿ ಇದ್ದಾಗ ಈ ಒಂದು ಯುವ ಶಕ್ತಿಯ ಲೇಪನ ಧರ್ಮಕ್ಕೆ ಆಗಬೇಕು. ಯುವ ಶಕ್ತಿಯ ಲೇಪನ ಧರ್ಮಕ್ಕೆ ಆದಾಗ ಮಾತ್ರ ಧರ್ಮ ಇದು ಉಳಿಯಲಿಕ್ಕೆ ಸಾಧ್ಯ, ಧರ್ಮ ಇದು ಬೆಳೆಯಲಿಕ್ಕೆ ಸಾಧ್ಯ. ಧರ್ಮ ಮನೆ ಮನೆಗೆ ಹೋಗಬೇಕು, ಮನೆ ಮನೆಗಳಲ್ಲಿ ಧರ್ಮದ ದೀಪ ಬೆಳಗಬೇಕು ಅಂದ್ರೆ ಆ ಧರ್ಮವನ್ನ ನಾವು ಕೇವಲ ಒಂದು ಸಂಕುಚಿತ ಅರ್ಥದಲ್ಲಿ ಮಾತ್ರ, ನಮ್ಮ ಮನೆಯಲ್ಲಿ ಮಾತ್ರ ದೀಪ ಇರಬೇಕು, ಇನ್ನೊಂದು ಮನೆಯಲ್ಲಿ ದೀಪ ಹೋಗಬಾರದು ಅಂತನ್ನುವ ಭಾವನೆಯಲ್ಲಿ ನಾವು ಕುಳಿತರೆ ಧರ್ಮ ಇದು ಬೆಳಗೋದಿಲ್ಲ. ಅದಕ್ಕಾಗಿ ಯುವಕರು ವಿಶೇಷವಾಗಿ ಧರ್ಮವನ್ನು ಮಾಡಬೇಕು. ಧರ್ಮವನ್ನು ಮಾಡಬೇಕು ಅಂದ್ರೆ ನಾನು ಪರಮ ಪೂಜ್ಯ ಶ್ರೀಪಾದಂಗಳವರು ಅನೇಕ ಊರುಗಳಲ್ಲಿ ಯುವಾತ್ಮ ಮಾಡುವ ಮೂಲಕ ಅವರ ಉದ್ದೇಶವೇ ಅದು. ಧರ್ಮ ಮೇಲಿಂದ ಮೇಲೆ ನಾನು ಹೇಳ್ತಾ ಇರ್ತೇನೆ, ಧರ್ಮ ಅಂದ್ರೆ ಏನು ಅಂತ ನಾವು ಹೇಳಿದ್ದನ್ನ ಇಷ್ಟು ದಿನ ನೀವು ಕೇಳಿದ್ದಾಯ್ತು. ಈಗ ಹಾಗೆ ಬೇಡ, ಧರ್ಮ ಅಂದ್ರೆ ಏನು ಅನ್ನೋದನ್ನ ನೀವು ಹೇಳಿ, ಧರ್ಮ ಅಂದ್ರೆ ಏನು ಅನ್ನೋದನ್ನ ನೀವು ತಿಳಿದು ಹೇಳಿ. ಜಗತ್ತಿಗೆ ನಿಮ್ಮ ಮಾತು ರುಚಿಸತ್ತೆ, ಜಗತ್ತಿಗೆ ನಿಮ್ಮ ಮಾತು ರುಚಿಸತ್ತೆ. ಈಗ ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ನಡೀತಾ ಇದೆ, ಏನೋ ಬಾರ್ಡರ್ ಗವಾಸ್ಕರ್ ಏನೋ ಅಂತಾರೆ, ನಡೀತಾ ಇದೆ. ಎಷ್ಟು ಜನ ನೋಡ್ತಾರೆ? 10 ಜನ ನೋಡ್ತಾ ಇರ್ಬೋದು. ಅದೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ IPL ಪ್ರಾರಂಭ ಆಗುತ್ತೆ, ಎಷ್ಟು ಜನ ನೋಡ್ತಾರೆ? ಲಕ್ಷಾವಧಿ ಜನ ನೋಡ್ತಾರೆ. ಯಾಕೆ ಅಂದರೆ ಆ ಆಟ ಒಂದೇ, ಅದು ಕ್ರಿಕೆಟ್, ಇದು ಕ್ರಿಕೆಟ್. ಆದರೆ ಇದನ್ನ ನೋಡೋದಕ್ಕೆ ಕೋಟಿ ಜನ ನೋಡ್ತಾರೆ, ಅದನ್ನ 10 ಜನ ನೋಡ್ತಾರೆ. ಯಾಕೆ ಅಂದರೆ ಅದರ ರೂಪವನ್ನ ನಾವು ಪರಿವರ್ತನೆ ಮಾಡಿದ್ದೇವೆ, ಜನರಿಗೆ ಹಿಡಿಸುವಂತೆ ಅದನ್ನ ಹೇಳ್ತಾ ಇದ್ದೇವೆ. ಇವತ್ತು ಬೇಕಾದದ್ದು ಅದು, ಅದನ್ನ ಮಾಡುವ ಶಕ್ತಿ ಇದ್ದದ್ದು ನಿಮಗೆ ಯುವಕರು, ಆ ಶಕ್ತಿ ನಿಮಗಿದೆ. ಧರ್ಮ ನಮ್ಮ ಪ್ರಾಚೀನವಾದ ಸನಾತನವಾದ ಧರ್ಮವನ್ನೇ, ಶಾಸ್ತ್ರದಲ್ಲಿ ಹೇಳಿದ ಧರ್ಮವನ್ನೇ, ಇತಿಹಾಸ ಪುರಾಣಗಳಲ್ಲಿ ತಿಳಿಸಿದ ಧರ್ಮವನ್ನೇ ಸುಂದರವಾಗಿ ಇವತ್ತಿನ ಜನರಿಗೆ ಮುಟ್ಟುವಂತೆ ಹೇಳುವಂತಹ ಶಕ್ತಿ, ಕಲೆ, ಯೋಗ್ಯತೆ, ಉತ್ಸಾಹ ಯುವಕರಲ್ಲಿ ಇದೆ. ಹಾಗಾಗಿ ಯುವಕರು ಇವತ್ತು ಧರ್ಮಕ್ಕೆ ತುಂಬಾ ಅವಶ್ಯಕ. ಧರ್ಮ ಮಾಡುವುದು ಯುವಕರಿಗೆ ಹೇಗೆ ಅವಶ್ಯಕವೋ ಧರ್ಮಕ್ಕೆ ಯುವಕರ ಅವಶ್ಯಕತೆ ಇದೆ. ಯಾಕೆ ಅಂದರೆ ಇವತ್ತು ಧರ್ಮವನ್ನು ನಾವು ಜಗತ್ತಿನೆಲ್ಲ ಕಡೆಗೆ ಧರ್ಮವನ್ನು ತುಂಬುವುದಕ್ಕೆ ಯುವಕರ ಅವಶ್ಯಕತೆ. ಎಲ್ಲ ಯುವಕರಿಗೂ ಶ್ರೀಪಾದಂಗಳವರು ಅನೇಕ ಬಾರಿ ಆಹ್ವಾನ ಕೊಟ್ಟಿದ್ದಾರೆ, ಬನ್ನಿ ಧರ್ಮವನ್ನು ಹೇಗೆ ಮಾಡಬೇಕು ನೀವು ತಿಳಿಯಿರಿ, ಜಗತ್ತಿಗೆ ತಿಳಿಸಿ. ಈಗ ರಾಚುರಿ ಆಚಾರ್ಯ ಹೇಳಿದರು, ನಾನಾ ತರಹದ ಇನೋವೇಷನ್ಗಳಿದೆ. ಧರ್ಮದಲ್ಲಿ ಇನೋವೇಷನ್ ಆಗಬೇಕು, ಧಾರ್ಮಿಕತೆಯಲ್ಲಿ ಇನೋವೇಷನ್ ಆಗಬೇಕು. ಅದಕ್ಕೆಲ್ಲ ನೀವು ಬೇಕು, ಅದಕ್ಕೆಲ್ಲ ಯುವಕರು ಬೇಕು. ನಾನು ಯುವಕರಲ್ಲಿ ಮೇಲಿಂದ ಮೇಲೆ ಹೇಳುವುದಿದೆ, ನೀವು ಏನು ಹೊರಗಿನ ಜಗತ್ತಿನಲ್ಲಿ ಹೊಸದನ್ನ ನೋಡ್ತೇರೋ ಅದನ್ನ ನಮ್ಮ ಧರ್ಮಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನುವುದನ್ನು ನೀವು ಆಲೋಚನೆ ಮಾಡಿ. ಆ ರೀತಿಯಾಗಿ ಆಲೋಚನೆ ಮಾಡಿದಾಗ ಮಾತ್ರ ಧರ್ಮ ಇದು ಮುಂದೆ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲವೇ ಧರ್ಮ ಬೆಳೆಯೋದಿಲ್ಲ. ಧರ್ಮ ಇದು ಶಾಶ್ವತ. ಯಾರು ಬಂದರೂ ನಮ್ಮ ಸನಾತನ ಧರ್ಮದ ಮೇಲೆ ಎಷ್ಟೆಲ್ಲ ಜನ ಆಕ್ರಮಣ ಮಾಡಿದರೂ ಲಕ್ಷ ವರ್ಷಗಳಿಂದ ಇವತ್ತಿಗೂ ಕೂಡ ಧರ್ಮ, ಸನಾತನ ಧರ್ಮ ಅಷ್ಟೇ ಜಾಗೃತವಾಗಿದೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಜಾಗೃತವಾಗಿ ಇರೋದಕ್ಕೆ ಲಕ್ಷ ಜನರ ತ್ಯಾಗ, ಲಕ್ಷ ಜನರ ಸಮರ್ಪಣೆ ಅದಕ್ಕೆ ಕಾರಣವಾಯಿತು. ಇವತ್ತು ಇಂದಿನಿಂದ ಮುಂದೆ ಇದೇ ರೀತಿಯಾಗಿ ಧರ್ಮ ಉಳಿಯಬೇಕಾದರೆ ಯುವಕರ ವಿಶೇಷವಾದ ಕೊಡುಗೆ ಅದಕ್ಕೆ ಅಗತ್ಯ. ಯುವಕರು ಇಲ್ಲದೆ ಹೋದರೆ, ಯುವತಿಯರ ಆ ಧಾರ್ಮಿಕತೆಯಲ್ಲಿ ಯುವತಿಯರ ಪಾತ್ರ ಇಲ್ಲದೆ ಹೋದರೆ ಧರ್ಮ ಉಳಿಯೋದು ಕಷ್ಟ. ಧರ್ಮ ನಿಮಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಯುವಕರಿಗೆ, ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ಯುವಕನೇ ಆಗಿದ್ದೆ, ಹೀಗಾಗಿ ಯುವಕರಿಗೆ ಒಂದು ಅಲರ್ಜಿ ಇರ್ತದೆ. ಏನು ಮಾಡು ಅಂತ ಅನ್ನಬಾರದು. ಅವರು ಮಾಡಿದ್ದನ್ನು ನೀವು ಚಪ್ಪಾಳೆ ಕಟ್ಟಿದ್ರೆ ಸಂತೋಷ ಪಡ್ತಾರೆ. ಹೀಗೆ ಮಾಡು ಅಂತ ಹೇಳಿದ್ರೆ ನನಗೂ ಸಿಟ್ಟು ಬರ್ತಿತ್ತು. ನಾನು ಅದಕ್ಕೆ ಧರ್ಮವನ್ನ ಮಾಡಿ ಅಂತ ನಿಮಗೆ ಹೇಳ್ತಾ ಇಲ್ಲ, ಧರ್ಮವನ್ನ ನೀವು ಕಲಿಸಿಕೊಡಿ ನಮಗೆ ಸಾಕು. ನೀವು ಧರ್ಮವನ್ನು ನಮಗೆ ಕಲಿಸಿಕೊಡಿ. ನೀವು ಮಾಡಿ ಅಂತ ಹೇಳೋದು ಬೇಡ, ಯಾಕಂದ್ರೆ ನೀವು ಮಾಡ್ತಾ ಇದ್ದೀರಿ. ಯಾಕೆ ಸುಮ್ಮನೆ ನಮ್ಮ ಹಾಗೆ ಚಂಡಿ
ಮಾಡ್ತೀರೋ, ಧರ್ಮವನ್ನು ನೀವು ಹೇಗೆ ತಿಳಿತೀರೋ ಅದನ್ನು ಜಗತ್ತಿಗೆ ತಿಳಿಸಿ. ಯು ಲೀಡರ್ಸ್, ನೀವು ನಮಗೆ ಮಾರ್ಗದರ್ಶಕರಾಗಿ, ನೀವು ನಮಗೆ ಮಾರ್ಗದರ್ಶಕರಾಗಿ. ನೀವು ದಾರಿ ತಪ್ಪಿದಾಗ ಮಾರ್ಗದರ್ಶನ ಮಾಡೋದಕ್ಕೆ ಗುರುಗಳಿದ್ದಾರೆ, ಆ ಮಾತು ಬೇರೆ. ಆದರೆ ಜಗತ್ತಿಗೆ ನೀವು ಮಾರ್ಗದರ್ಶಕ. ನಿಮ್ಮ ದಾರಿಯಲ್ಲಿ ಜಗತ್ತು ನಡೆಯುವಂತೆ ಮಾಡಿ ಆ ಜವಾಬ್ದಾರಿ ಯುವಕರಿಗೆ ಇದೆ. ಹಾಗಾಗಿ ಧರ್ಮದ ದೀಪ, ಧರ್ಮದ ಜಾಗೃತಿ ಇದು ಯುವಕರ ಅತಿ ದೊಡ್ಡದಾದ ಕರ್ತವ್ಯ. ಸಮಾಜಕ್ಕೆ ಯುವಕರು, ನಾವು ಸಮಾಜದಲ್ಲಿ ಇದ್ದ ಮೇಲೆ ಸಮಾಜದ ಅನೇಕ ಋಣಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ದೇವಋಣ, ಪಿತೃಋಣ, ಋಷಿ ಋಣ ಅಂತ. ಸಮಾಜ ಋಣ ಅನ್ನೋದು ಇವತ್ತು ದೊಡ್ಡದಾದಂತಹ ಒಂದು ಋಣ. ನಾವು ಸಮಾಜದಲ್ಲಿ ಬದುಕಿದ್ದೇವೆ ಅಂದ ಮೇಲೆ ಸಮಾಜಕ್ಕೆ ತಿರುಗಿ ನಾವೇನೂ ಕೊಡದೇನೆ ಹೋಗೋದು ಇದು ದೊಡ್ಡದಾದಂತಹ ಪಾಪ, ಅನ್ಯಾಯ. ಅಘಾಯು ಇಂದ್ರಿಯಾರಾಮ ಅಂತ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅವನು ಅಘಾಯು, ಜಗತ್ತಿಗೆ ಕೊಡದೆ, ಜಗತ್ತಿನಿಂದ ಪಡೆದು ಜಗತ್ತಿಗೆ ಮರಳಿ ನಾವು ಏನೂ ಕೊಡದೇನೆ ನಾವು ಹೋದರೆ, ಅದು ಮಾತೃಭೂಮಿ ಆಗಿರಬಹುದು, ನಮ್ಮ ಸಮಾಜ ಆಗಿರಬಹುದು, ನನ್ನ ದೇಶ ಆಗಿರಬಹುದು, ನನ್ನ ಊರಾಗಿರಬಹುದು, ನನ್ನ ಮನೆಯಾಗಿರಬಹುದು, ಎಲ್ಲದಕ್ಕೂ ಎಲ್ಲರಿಂದಲೂ ನಾನು ಪಡೆದಿದ್ದೇನೆ ಎಂದ ಮೇಲೆ ಎಲ್ಲರಿಗೂ ಮರಳಿ ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿಶೇಷವಾಗಿ ಯುವಕರು, ಆ ಯುವ ಶಕ್ತಿ ಇವತ್ತು ಜಗತ್ತಿಗೆ ಕೊಡುವಂತಹ ಸ್ಥಾನದಲ್ಲಿ ನೀವಿದ್ದೀರಿ. ನಾನು ಅದಕ್ಕೆ ಮೇಲಿಂದ ಮೇಲೆ ಹೇಳ್ತಾ ಇರ್ತೇನೆ. ಇವತ್ತು ಒಂದು ಕಾಲ ಇತ್ತು ದೇಶವನ್ನ ಬೈಯುವ ಕಾಲ. ಅನೇಕ ಯುವಕ ಯುವತಿಯರು ಸಾಮಾನ್ಯ, ನಮ್ಮ ದೇಶ ಹಾಗಪ್ಪ, ಏನಪ್ಪ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಬರೀ ಟ್ರಾಫಿಕ್ ಸಮಸ್ಯೆ, ನೀರಿನ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ ಬರೀ ದೇಶವನ್ನ ಬೈಯುವ ಒಂದು ಕಾಲ ಇತ್ತು ಯುವಕ ಯುವತಿಯರು. ಈಗ ಯುವಕ ಯುವತಿಯರಲ್ಲಿ ಹೊಸದಾದ ಒಂದು ಆಲೋಚನೆ ಏನು ಬಂದಿದೆ ಅಂದ್ರೆ, ನಮ್ಮ ದೇಶವನ್ನ ತೆಗಳುವ ಬದಲು, ನಮ್ಮ ದೇಶವನ್ನ ಬೈಯೋ ಬದಲು ಈ ಸಮಸ್ಯೆಗೆ ಪರಿಹಾರ ಏನು ಅನ್ನುವುದನ್ನು ಹುಡುಕುವಂತಹ ಒಂದು ಹೊಸ ಪ್ರವೃತ್ತಿ ಇವತ್ತು ಯುವಕರಲ್ಲಿ ಬಂದಿದೆ. ಅದಕ್ಕಾಗಿಯೇ ಇವತ್ತು ನೋಡಿ ಎಷ್ಟೆಲ್ಲ ಇನೋವೇಷನ್, ಎಷ್ಟೆಲ್ಲ ಆಟೋ ಸಮಸ್ಯೆ ಆಗ್ತಾ ಇತ್ತು, ಊಬರ್ ಓಲಾ ಕಂಡು ಹಿಡಿದರು, ಅದಕ್ಕಾಗಿ ಪ್ರಯತ್ನ ಮಾಡಿದರು. ಊಟ ತಿಂಡಿ ಸಮಸ್ಯೆ ಬಂತು, ಝೊಮ್ಯಾಟೊ ಕಂಡು ಹಿಡಿದ್ರು, ಸ್ವಿಗ್ಗಿ ಕಂಡು ಹಿಡಿದ್ರು. ಇದೆಲ್ಲ ತಮಾಷೆ ಅನ್ನಿಸ್ಬೋದು, ಆದರೆ ನೋಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನ ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದು ಯಾರು? ನಮ್ಮ ಯುವಕ ಯುವತಿ. ಹಾಗಾದ್ರೆ ಧರ್ಮಕ್ಕೆ ಬಂದ ಸಂಕಟವನ್ನ, ಧರ್ಮದಲ್ಲಿರುವ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಏನಾದರೂ ಇನೋವೇಷನ್ ಮಾಡುವಂತಹ ಜವಾಬ್ದಾರಿ ನಾವ್ಯಾಕೆ ಹೊರಬಾರದು? ನಿಮ್ಮ ಮಠ ಹಂಗ್ರೆ, ನಿಮ್ ಇದು ಬೈದ್ರಿ, ಬರೀ ಬೈದೇನ್ ಲಾಭ? ಬೈಬೇಡಿ, ಸೊಲ್ಯೂಷನ್ ತಗೊಂಡು ಕೇಳ್ತಾರೆ ಸ್ವಾಮಿಗಳು. ಸೊಲ್ಯೂಷನ್ ತಗೊಂಡ್ಬನ್ನಿ. ನಿಮಗೇನು ಧರ್ಮದಲ್ಲಿ ಸಮಸ್ಯೆ ಇದೆ, ಸಮಾಜದಲ್ಲಿ ಸಮಸ್ಯೆ ಇದೆ, ಧಾರ್ಮಿಕತೆಯಲ್ಲಿ ತೊಂದರೆ ಇದೆ, ಅದಕ್ಕೆ ಸೊಲ್ಯೂಷನ್ ತಗೊಂಡು ಬನ್ನಿ. ಆಲೋಚನೆ ಮಾಡಿ, ನಿಮ್ಮದೇ ಆದಂತಹ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಳ್ಳಿ, ಯುವಾತ್ಮದಲ್ಲಿ ಸೇರಿಕೊಳ್ಳಿ. ಧರ್ಮದಲ್ಲಿರುವ ಸಮಸ್ಯೆ ಏನಾದರೂ ಕಂಡ್ರೆ ಅದಕ್ಕೇನು ಸೊಲ್ಯೂಷನ್ ಮಾಡಬಹುದು, ನೀವು ಆಲೋಚನೆಗಳನ್ನು ತೆಗೆದುಕೊಂಡು ಬನ್ನಿ. ಅದನ್ನ ಪರಿಹಾರ ಮಾಡೋದಕ್ಕೆ, ಅದನ್ನ ಅಪ್ಲೈ ಮಾಡಿಕೊಳ್ಳೋದಕ್ಕೆ, ಅದನ್ನು ಸ್ವಾಗತ ಮಾಡೋದಕ್ಕೆ ಶ್ರೀಮಠ ಶ್ರೀಪಾದಂಗಳವರು ಸದಾ ಸಿದ್ಧರಾಗಿದ್ದಾರೆ. ಹಾಗಾಗಿ ಧರ್ಮಕ್ಕೆ ಯುವಕರ ಅವಶ್ಯಕತೆ ತುಂಬ ಇದೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಧರ್ಮದ ಬಗ್ಗೆ ಈಗಾಗಲೇ ಅವರು ತುಂಬ ಹೇಳಿದ್ದಾರೆ. ಇಷ್ಟೇ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಧರ್ಮಕ್ಕೆ ಯುವಕರ ಅವಶ್ಯಕತೆ ಬಹಳ ಇದೆ. ಧರ್ಮ, ಅದನ್ನು ನೀವು ಇನ್ನು ಮುಂದೆ ಧರ್ಮದ ಮಾರ್ಗದಲ್ಲಿ ಜಗತ್ತನ್ನು ನಡೆಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆದರೆ ಒಂದು ಮಾತನ್ನ, ಇದು ಬಾಗಲಕೋಟೆ, ಆದ್ದರಿಂದ ಆ ಬಾಗಲಕೋಟೆ ಶಬ್ದವನ್ನು ಕೇಳಿದಾಗ ನನಗೆ ಅನಿಸಿದ್ದು, ಧರ್ಮಕ್ಕೆ ಎರಡು ತುಂಬ ಅವಶ್ಯಕ. ಒಂದು ಬಾಗಿಲು ಅವಶ್ಯಕ, ಇನ್ನೊಂದು ಕೋಟೆಯೂ ಅವಶ್ಯಕ. ಬಾಗಿಲು ಇಲ್ಲದಂತಹ ಧರ್ಮ ಬರೀ ಕೋಟೆಯೊಳಗೆ ಇದ್ದರೆ ಧರ್ಮ ಕೊಳತು ಹೋಗುತ್ತೆ. ಕೋಟೆ ಇಲ್ಲದೆ ಬರೀ ಬಾಗಿಲು ತೆಗೆದಿಟ್ಟಿದ್ದರೆ ಧರ್ಮವನ್ನು ಸಾಯಿಸಿಬಿಡುತ್ತೆ. ಹಾಗಾಗಿ ಧರ್ಮಕ್ಕೆ ಎರಡೂ ಅವಶ್ಯಕ. ಇವತ್ತು ನಾವು ಧರ್ಮಕ್ಕೆ ಬಾಗಿಲು ತೆರೆಯಬೇಕು, ವಿಚಾರಗಳನ್ನು ಸ್ವಾಗತಿಸಬೇಕು, ಹತ್ತಾರು ಆಲೋಚನೆಗಳನ್ನು ಸ್ವಾಗತಿಸಬೇಕು. ಅದರಿಂದ ನಮ್ಮ ಧರ್ಮವನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಹೇಗೋ ಅದಕ್ಕಿಂತಲೂ ದೊಡ್ಡ ಅವಶ್ಯಕತೆ ನಮ್ಮ ಒಳಗಿರುವಂತಹ ಧರ್ಮಕ್ಕೆ ಭದ್ರವಾದ ಕೋಟೆಯನ್ನು ನಾವು ಕಟ್ಟಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಬಂದವರಿಗೆಲ್ಲ ಬರ್ರಿ 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 ಅಂತ ಅಂದು 7%, 8%, 10%, 33%, 60%, ನಾವು ಮಾತ್ರ 1% ಆಗಿ ಉಳಿತೇವೆ. ಬರ್ರಿ ಅನ್ನೋದು ತಪ್ಪಲ್ಲ, ಆದರೆ
ಕೋಟೆ ಇಲ್ಲದೆ ಬರೀ ಬಾಗಿಲು ಕಟ್ಟಿದರೆ ಮಾತ್ರ ಅದು ಧರ್ಮಕ್ಕೆ ದೊಡ್ಡ ಹಾನಿ. ಹಾಗಾಗಿ ಯುವಕ ಯುವತಿಯರು ವಿಶೇಷವಾಗಿ ಎಲ್ಲರಿಗೂ ಸ್ವಾಗತ ಮಾಡಿ ಎಲ್ಲ ಆಲೋಚನೆಗಳನ್ನು ಕೇಳಿ ಬೇಡ ಅಂದಿಲ್ಲ. ಆದರೆ ಭದ್ರವಾದ ಕೋಟೆ ಇಲ್ಲದೆ ಹೊರಗೆ ಕಾಲಿಡಬೇಡಿ. ನಾವು ಕೋಟೆ ಇಲ್ಲದೆ ಹೊರಗೆ ಕಾಲಿಟ್ಟರೆ ನಮ್ಮ ಧರ್ಮ ನಶಿಸಿ ಹೋಗುತ್ತೆ. ಅದಕ್ಕಾಗಿ ಆ ಕೋಟೆಯನ್ನು ನಿರ್ಮಾಣ ಮಾಡುವ ಕಾರ್ಯವೇ ಈ ತರಹದ ಸಭೆ ಸಮಾರಂಭಗಳು, ಪರಮ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಚನಗಳು. ಹಾಗಾಗಿ ಎಲ್ಲರೂ ನಮ್ಮ ಧರ್ಮವನ್ನು ಭದ್ರವಾದ ಕೋಟೆಯಲ್ಲಿ ಇಟ್ಟುಕೊಳ್ಳೋಣ, ಎಲ್ಲವನ್ನೂ ಬಾಗಿಲು ತೆರೆದು ಸ್ವಾಗತಿಸೋಣ. ಆದರೆ ನಮ್ಮ ಧರ್ಮಕ್ಕೆ ಚ್ಯುತಿ ಬರದೇ ಇದ್ದಂತೆ ನಾವು ನೋಡಿಕೊಳ್ಳೋಣ. ನಮ್ಮ ಧರ್ಮದ ದೀಪವನ್ನ ಜಗತ್ತಿನಲ್ಲಿ ಬೆಳಗೋಣ. ನಮ್ಮ ಧರ್ಮ ಇದು ದೀಪ, ಇದು ಬೆಂಕಿಯಲ್ಲ. ಧರ್ಮ ಇದು ಊರನ್ನ ಸುಡುವ ಬೆಂಕಿಯಲ್ಲ, ಇದು ಕತ್ತಲನ್ನು ಓಡಿಸುವ ದೀಪ ಎಂದು ಜಗತ್ತಿಗೆ ಸಾರುವಂತಹ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲಿದೆ. ವಿಶೇಷವಾಗಿ ಯುವಕರು ಇದರಲ್ಲಿ ಕೈ ಜೋಡಿಸಬೇಕು ಅಂತ ನಾನು ಎಲ್ಲ ಯುವಕರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ಬಾಗಲಕೋಟೆಯ ಈ ಎಲ್ಲ ಸಮಾರಂಭದ ಸಮಿತಿಯವರಿಗೆ ಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಸ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರ ಹರಿದಾವಳಿಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಪೂಜ್ಯ ವಿದ್ವಾಂಸರಾದ ವಿದ್ಯಾಧೀಶಾಚಾರ್ಯ ಗುತ್ತಲವರು ಯುವ ಸಮಾಜಕ್ಕೆ ಒಂದು ಉತ್ತಮವಾದ ಉದ್ಬೋಧಕವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಆಗಾಗ್ಗೆ ಹೇಳೋರುಂಟು, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅಂತ. ಆದರೆ ಇವತ್ತು ಇಡೀ ಯುವ ಸಮಾಜಕ್ಕೆ ಕೊರಳಿನೊಂದು ಗಂಟೆಯಲ್ಲ, ಧರ್ಮದ ಗಂಟೆಯನ್ನು ಕಟ್ಟಿದ್ದಾರೆ. ಆ ಗಂಟೆ ಒಂದು ಮಧುರವಾದ ನಿನಾದವನ್ನು ಅದು ಬಾಗಲಕೋಟೆಯಲ್ಲಿ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಆ ನಿನಾದ ವಿಶೇಷವಾಗಿ ಹೊರಹೊಮ್ಮುವಂತೆ ಆಗಲಿ. ಅವರ ಮಾರ್ಗದರ್ಶನ ನಮಗೆ ನಿರಂತರವಾಗಿರಲಿ. ಅವರೊಬ್ಬ ವಿದ್ವಾಂಸರಾಗಿ ಒಬ್ಬ ದೊಡ್ಡ ವಿಶ್ವಮಧ್ವ ಮಹಾಪರಿಷತ್ತಿನ ಕೇಂದ್ರದ ಕಾರ್ಯದರ್ಶಿಗಳಾಗಿ, ದಕ್ಷ ಆಡಳಿತಗಾರರಾಗಿ ಅಥವಾ ಸ್ವಾಮಿಗಳ ಪೂರ್ವಾಶ್ರಮದ ಸಂಬಂಧಿಕರಾಗಿ ಗುರುತಿಸಿಕೊಂಡೋದಕ್ಕಿಂತ ಹೆಚ್ಚು ಸಾಮಾನ್ಯ ಮಟ್ಟದ ಪ್ರಾಥಮಿಕ ಹಂತದ ಯುವಕರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಕಸಬರಿಗೆ ಹಿಡ್ಕೊಂಡು ಸ್ವಚ್ಛತೆ ಮೊದಲುಗೊಂಡು ವಿದ್ವತ್ ಸಭೆಗಳಲ್ಲಿ ವಾಕ್ಯಾರ್ಥವನ್ನು ಮಾಡುವಂತಹ ವಿದ್ವಾಂಸರ ಜೊತೆಗೆ ಸರಿಸಮನಾಗಿ ಕುಳಿತುಕೊಂಡು ವಾಕ್ಯಾರ್ಥವನ್ನು ಮಾಡುವ ಮಟ್ಟದವರೆಗೆ ತಮ್ಮನ್ನು ಅವರು ಗುರುತಿಸಿಕೊಂಡಿರತಕ್ಕಂಥ ತುಂಬಾ ಕಾರ್ಯದ ಒತ್ತಡದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮೂರೂ ಸಂಸ್ಥೆಗಳ ಪರವಾಗಿ ಹಾಗೂ ಎಲ್ಲ ಶ್ರೋತೃ ವೃಂದದ ಪರವಾಗಿ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಇವತ್ತು ಇಷ್ಟು ಜನ ಯುವಕರು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ 7 ದಿವಸಗಳ ಕಾಲ ಹಗಲು ರಾತ್ರಿ ನಿದ್ದೆಗೆಟ್ಟು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಸಂಪೂರ್ಣವಾಗಿ ತಮ್ಮನ್ನು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಕೇಂದ್ರ ಶಕ್ತಿ ನಮ್ಮ ಮಹಾಸ್ವಾಮಿಗಳವರು, ನಮ್ಮ ಜಗದ್ಗುರುಗಳು. ಅವರ ಈ ಒಂದು ದಿವ್ಯವಾದಂತಹ ಉಪಸ್ಥಿತಿ, ಅವರ ಹೆಸರು, ಅದು ಮೈಗೆ ರೋಮಾಂಚನವನ್ನು ನೀಡುವಂತಹದ್ದು. ಎಲ್ಲರಲ್ಲೂ ಕೂಡ ಒಂದು ವಿದ್ಯುತ್ ಶಕ್ತಿಯನ್ನ ತುಂಬುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಅದು ಶ್ರೀಪಾದಂಗಳವರದ್ದು. ನೀವು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. 8 ಗಂಟೆ 8:15 ಆಯಿತು ಅಂತಂದ್ರೆ ಒಂದು ನರಪಿಳ್ಳೆ ಸಿಕ್ಕೋದಿಲ್ಲ. ಅಂಥದ್ದು 8 ಗಂಟೆಗೆ ಪ್ರಾರಂಭ ಆಗಿ 10 ಗಂಟೆಗೆ ಮುಗಿಯುತ್ತದೆ ಅಂತಂದ್ರೂ ಕೂಡ ಜನ ಒಬ್ಬರು ಎದ್ದು ಹೋಗೋದಿಲ್ಲ. ಅದು ಶ್ರೀಪಾದಂಗಳವರ ಏನು ದಿವ್ಯವಾದ ಶಕ್ತಿಯನ್ನು ಅವರ ಮಾರ್ಗದರ್ಶನ ನಮಗೆ ನಿರಂತರವಾಗಿ ಇರಲಿ. ಅವರ ಅನುಗ್ರಹ, ಅವರ ಆಶೀರ್ವಾದ
ಬರೀ ಬ್ರಾಹ್ಮಣ ಸಮಾಜಕ್ಕೆ ಅಂತ ಮಾತ್ರ ಅಲ್ಲ, ಅವರ ಭಕ್ತರು ಅವರ ಅಭಿಮಾನಿಗಳು ಬ್ರಾಹ್ಮಣ ಸಮಾಜದಲ್ಲಿ ಎಷ್ಟಿದ್ದಾರೋ ಅದಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಶ್ರೀಪಾದಂಗಳವರನ್ನ ಆರಾಧ್ಯ ಭಾವದಿಂದ ಕಾಣುವುದನ್ನ ನಾವು ಅನೇಕ ಕಡೆಗಳಲ್ಲಿ ಕಾಣ್ತೇವೆ. ಅದರ ಒಂದು ಅಂಗವಾಗಿ ಇವತ್ತು ಇಂಥ ಒಂದು ಸುಸಜ್ಜಿತವಾದ ಸಭಾಭವನದಲ್ಲಿ ಶ್ರೀಪಾದಂಗಳವರ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಈ ಒಂದು ಸನ್ನಿವೇಶದಲ್ಲಿ ಕಾರಣಾಂತರಗಳಿಂದ ನಾವು ಮಠವನ್ನ ಬಿಟ್ಟು ಎಲ್ಲ ಸಮಾಜದವರು ಶ್ರೀಪಾದಂಗಳವರ ಪ್ರವಚನದ ಲಾಭವನ್ನು ಪಡೆಯಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಒಂದು ಸುಸಜ್ಜಿತವಾದ ಸಭಾಭವನದಲ್ಲಿ ಇದನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಸ್ವಾಗತ ಸಮಿತಿಯ ಅನೇಕ ಯುವಕರು ನಮಗೆ ಸೂಚನೆ ಮಾಡಿದ್ದು ಈ ಇಂಜಿನಿಯರಿಂಗ್ ಕಾಲೇಜ್ ಹಾಲ್ನ ಆಡಿಟೋರಿಯಂ ಹಾಲನ್ನು ಕೆಲವು ವರ್ಷಗಳಿಂದ ಅಷ್ಟೇ ನವೀಕರಣಗೊಂಡದ್ದು ಈ ಭವನ. ಇದರ ಹಿಂದೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ರೂವಾರಿಗಳು ನಮ್ಮ ಮಾಜಿ ಶಾಸಕರಾದಂತಹ ವೀರಣ್ಣ ಚರತಿ ಮಠರು. ನಾನು ಬಾಗಲಕೋಟೆಯಲ್ಲಿ ನನ್ನ ಅಧ್ಯಯನ ಮುಗಿಸಿ ಬಂದು ಸುಮಾರು 30 ವರ್ಷಗಳಾಗ್ತಾ ಬಂತು. ಈ ಅವಧಿಯಲ್ಲಿ ಮೊದಲು ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಾಗಲೂ ಅವರು ಮಾಡಿದ ಕಾರ್ಯವೈಖರಿಯನ್ನು ಕಂಡಿದ್ದೇನೆ. ರಾಜಕೀಯದಲ್ಲಿ ಪ್ರವೇಶ ಮಾಡಿದಾಗಲೂ, ಅಧಿಕಾರದಲ್ಲಿ ಇದ್ದಾಗಲೂ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇದ್ದುಕೊಂಡು ನಮ್ಮ ಬಾಗಲಕೋಟೆಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಅಭಿವೃದ್ಧಿಗೆ ಏನೆಲ್ಲ ಬೇಕು ಆ ಎಲ್ಲ ತರಹದ ಒಂದು ಸೌಕರ್ಯವನ್ನ ನಮ್ಮ ಚಲತಿ ಮಠವರು ಒದಗಿಸುತ್ತಿದ್ದಾರೆ. ಇದು ಕೇವಲ ಅವರು ಈ ಭವನವನ್ನು ಅನುಕೂಲ ಮಾಡಿದ್ದಾರೆ ಅಂತ ಹೇಳುವ ಮಾತಲ್ಲ, ಅನೇಕ ಸಂದರ್ಭಗಳಲ್ಲಿ ಅವರ ಕೊಡುಗೆಯನ್ನ ನಾವು ಉಲ್ಲೇಖ ಮಾಡುವಂತಹದ್ದಿದೆ. ಆ ಹಿನ್ನೆಲೆಯಲ್ಲಿ ಇಂತಹ ಸುಸಜ್ಜಿತವಾದ ಸಭಾಭವನ ಸುಮಾರು 5-6 ದಿನಗಳ ಕಾಲ ಇಲ್ಲಿ ಕಾಲೇಜ್ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದಂತೆ ಅಕಾಡೆಮಿಕ್ ಆದಂತಹ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಒಂದು ಯಾವುದಾದ್ರೂ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅಂತ ಈ ಭವನವನ್ನು ಕೊಟ್ಟರೆ ದಿನಕ್ಕೆ ಸುಮಾರು 50,000 ರಿಂದ 70,000 ರೂಪಾಯಿ ಇದು ದುಡಿಯುತ್ತದೆ. ಅದನ್ನ ಅವರು ಒಂದೇ ಒಂದು ಪೈಸೆಯನ್ನು ನಮ್ಮಿಂದ ಯಾವುದನ್ನೂ ನಿರೀಕ್ಷೆ ಮಾಡದೆ ಜಗದ್ಗುರುಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಬರ್ತಾರೆ. ಅವರು ತಮ್ಮ ಬದುಕಿನಲ್ಲಿ ತಮ್ಮ ಧರ್ಮದ ಅನೇಕ ಗುರುಗಳನ್ನ, ಪೀಠಾಧಿಪತಿಗಳನ್ನ ಅವರು ಗೌರವಿಸಿದ್ದಿದೆ. ಆದರೆ ನನ್ನ ಅನುಭವದಲ್ಲಿ ನಾನು ಕಂಡಂತೆ ಅವರು ವಿಶೇಷವಾಗಿ ವಿಶ್ವಾಸ ಇಟ್ಟದ್ದು ಬ್ರಾಹ್ಮಣ ಸಮಾಜದ 2 ಪೀಠಾಧಿಪತಿಗಳಲ್ಲಿ. ಒಬ್ಬರು ನಮ್ಮ ಮಹಾಸ್ವಾಮಿಗಳವರು, ಇನ್ನೊಬ್ಬರು ಪೇಜಾವರ ಮಠದ ವಿಶ್ವೇಶ್ವರ. ಆ ರೀತಿಯಿಂದ ಸ್ವಾಮಿಗಳು ಬರ್ತಾರೆ, ನಾವು ಹೋಗಿ ಎಷ್ಟು ನಮ್ಮ ಇದು ಅಂದ್ರೆ ಆಮಂತ್ರಣ ಪತ್ರಿಕೆ ಒಳಗೆ ನಾವು ಮುದ್ರಣ ಮಾಡಿ ಅವರನ್ನು ಕೇಳದೆ ಮುದ್ರಣ ಮಾಡಿ ಗ್ರಾಂಟೆಡ್ ಅಂತ ತಗೊಂಡು ಆಮೇಲೆ ನಾವು ಅವರ ಹತ್ರ ಹೋಗಿ ಮುದ್ರಣ ಪತ್ರಿಕೆಯನ್ನು ಕೊಟ್ಟು ನೀವು ಇದೊಂದು ಅನುಕೂಲ ಮಾಡಿ ಅಂದಾಗ ಆಗ ಏನ್ ತೊಂದರೆ ಇಲ್ಲ, 2 ದಿವಸದಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳಿ ಓಂಕಾರ ಅವರ ಮೂಲಕ ಅವ್ರ ಆದೇಶವನ್ನು ಹೊರಡಿಸಿ ಬಿಟ್ರು. ಮತ್ತೆ ಅವರಿಗೆ ಆದೇಶ ಮಾಡಿದ್ರು, ಓಂಕಾರ ನೀವು 1 ಪೈಸಾ ತಗೊಳ್ಳೋ ಹಂಗಿಲ್ಲ ಅವ್ರ ಕಡೆ ಅಂತ ಹೇಳಿ. ಹೀಗೆ 6-7 ದಿವಸಗಳ ಕಾಲ ಈ ಭವನವನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಹಾಗೂ ಈ ವಿದ್ಯಾವರ್ಧಕ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸ್ವಾಗತ ಸಮಿತಿ ಹಾಗೂ ಶ್ರೀಮದ್ ಉತ್ತರಾದಿ ಮಠದ ಬಾಗಲಕೋಟೆ ಶಾಖೆ, ವಿಶ್ವಮಧ್ವ ಮಹಾಪರಿಷತ್ತು, ಈ 3 ಸಂಸ್ಥೆಗಳು ಹಾಗೂ ಸಮಗ್ರ ಬ್ರಾಹ್ಮಣ ವಿಪ್ರ ಸಮಾಜದ ವೃಂದದ ಮೂಲಕವಾಗಿ ಅವರಿಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತೇವೆ. ಅವರು ಇದೀಗ ವೇದಿಕೆಗೆ ಆಗಮಿಸಿ ಶ್ರೀಪಾದಂಗಳವರಿಂದ ಆಶೀರ್ವಚನವನ್ನ ಪಡೆಯಬೇಕು ಅಂತ ನಾನು ಕೇಳ್ತೀನಿ. ಅವರೊಂದಿಗೆ ಅವರ ಸಂಗಡಿಗರು ಶ್ರೀಗಳಿಂದ ಆಶೀರ್ವಚನವನ್ನು ಪಡೆಯಬೇಕು.
ಮಾನ್ಯ ವೀರಣ್ಣ ಚರಂತಿಮಠವರು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಈ ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ 165ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಒಂದು ಅದ್ಭುತವಾದಂತಹ ಸಾಹಸ ಅದು ಚರಂತಿಮಠವರದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅವರಿಗೆ ಯಾವಾಗಲೂ ವಿಪ್ರ ಸಮಾಜ ಅವರ ಜೊತೆಗಿದೆ. ಅವರು ನಮ್ಮ ಸಮಾಜಕ್ಕೆ ಶ್ರೀಮಠದ ವಿಷಯದಲ್ಲಿ, ಅದರಂತೆ ಮಾಧ್ವ ಮಹಾಮಂಡಲದ ವಿಷಯದಲ್ಲಿ, ಇನ್ನು ಅನೇಕ ಧಾರ್ಮಿಕ ವಿಷಯಗಳಲ್ಲಿ ಸಾಕಷ್ಟು ಅವರ ಕೊಡುಗೆ, ನಮ್ಮ ಶ್ರೀಮದ್ ಉತ್ತರಾದಿ ಮಠಕ್ಕೆ ಸಂಬಂಧಿಸಿದ ಪರಿಹಾರದ ಜಾಗ ದೊರೆಯುವಲ್ಲಿ ಎಲ್ಲದರಲ್ಲೂ ಅವರು ಸಾಕಷ್ಟು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ